ಸುದೀಪ್ ಅವ್ರ ನಿರ್ಧಾರ ತಪ್ಪಾದರೂ ಜನಗಳ ನಿರ್ಧಾರ ತಪ್ಪಾಗಲ್ಲ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಬಿಗ್ ಬಾಸಲ್ಲಿ ನಡೆದಿರೋದೇ ಸಾಕ್ಷಿ. ಈಗ ಸುದೀಪ್ ಅವ್ರ ನಿರ್ಧಾರ ತುಂಬ ಕಡೆ ತಪ್ಪಾಯಿತು. ಈಗ ಮೇಯ್ನಾಗಿ ತೊಗೊಂಡ್ರೆ ಚಪ್ಪಾಳೆ ವಿಷಯನೇ. ಗಿಲ್ಲಿ ಬಾಂಡಿಂಗಿಂದ ದೂರ ಮಾಡೋದಿರ್ಬೋದು. ಈಗ ನಮ್ಮ ಜನಗಳಿಗೆ ಗಿಲ್ಲಿ, ರಘು, ರಕ್ಷಿತಾ ನೋಡೋದಂದ್ರೆ ತುಂಬ ಇಷ್ಟ. ಆದರೆ ಸುದೀಪ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ನಾನೇನಕ್ಕೆ ಜನಗಳ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಜನಗಳು ಏನಂದರೆ ಒಬ್ಬ ವ್ಯಕ್ತಿತ್ವ ಹೆಂಗೆ ಅಂದ್ಬಿಟ್ಟು ಕ್ಲೀನಾಗಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಈಗ ಹೊರ್ಗಡೆ ಬಂದವರೆಲ್ಲ ಗಿಲ್ಲಿ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ರು. ಈಗ ಸುದೀಪ್ ಅವರು ಅಶ್ವಿನಿಗೂ ಧ್ರುವಂತಿಗೆ ಚಪ್ಪಾಳೆ ಕೊಟ್ಟಿದ್ರು. ಅವ್ರು ಹೊರಗಡೆ ಬಂದಮೇಲೆ ಏನಂತ ಗೊತ್ತಾಯಿತು. ಇವಾಗ ಆ ರೀತಿ ಚಪ್ಪಾಳೆ ಕೊಟ್ಟು ಸುದೀಪ್ ಅವ್ರನ್ನೇ ಅಶ್ವಿನಿ ಬಂದು ಒಂಥರ ನನ್ನ ಗೆಲ್ಲಿಸ್ಲಿಲ್ಲ, ನನ್ನ ಇದು ಮಾಡಿದ್ರು, ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇರೋದೆಲ್ಲ ಹೇಳ್ತಾ ಇದ್ದಾರೆ. ಈಗ ಜನ ಇಷ್ಟಪಟ್ಟಿದ್ದು ಗಿಲ್ಲಿನ. ನೋಡಿ ಜನಗಳ ನಿರ್ಧಾರ ಎಷ್ಟು ಕರೆಕ್ಟಾಗೈತೆ ಅಂದರೆ, ಗಿಲ್ಲಿ ಹೊರಗಡೆ ಬಂದಮೇಲೆ ಅವನು ಏನವನೋ ಅದೇ ರೀತಿಯೇ ನಡ್ಕೊಳ್ತಾವನೆ. ನಾನು ಮೊದಲು DKDಯಲ್ಲಿ ಗಿಲ್ಲಿನ ಯಾವ ರೀತಿ ನೋಡಿದ್ನೋ ಈಗಲೂ ಅದೇ ರೀತಿಯೇ ಇದ್ದಾನೆ. ಅವನಿಗೆ ನಾನು ಗೆದ್ದೆ ಅನ್ನೋ ಒಂದು ದರ್ಪ ಇಲ್ಲ, ಜಂಬ ಇಲ್ಲ. ಜನಗಳನ್ನ ಪ್ರತಿಯೊಬ್ಬರನ್ನೂ ಮಾತಾಡಿಸ್ತಾನೆ. ಅದು ನಾನು ದೊಡ್ಡ ಸೆಲೆಬ್ರಿಟಿ ಅಂದ್ಕೊಂಡು ಮಾತಾಡಲ್ಲ. ಮಾಮೂಲಿ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇದ್ನೋ ಅದೇ ರೀತಿ ಅಣ್ಣ ಅಕ್ಕ ಅಂತ ಎಷ್ಟು ಮರ್ಯಾದೆಯಿಂದ ಮಾತಾಡ್ತಾನೆ. ಈಗ ಬಿಗ್ ಬಾಸ್ ಮನೇಲಿರೋರು ಕೆಲವರು ಹೇಳಿದ್ರು, ಗಿಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಾನೆ, ಅವ್ನು ಹೊರಗಡೆನೇ ಬೇರೆ ರೀತಿ ಇರೋದು ಅಂತ. ಇಲ್ಲಿ ಬಂದು ನಾಟಕ ಆಡ್ತಾವನೆ ಅಂತ. ಈಗ ನೋಡಿದ್ರೆ ಎಲ್ರಿಗೂ ಗೊತ್ತಾಗತ್ತಲ್ವ ಗಿಲ್ಲಿ ಯಾವ ರೀತಿ ಅಂದ್ಬಿಟ್ಟು. ಈಗ ಗಿಲ್ಲಿಗೆ ಆಚೆ ಬಂದರೆ ಓಟ್ ಬೇಕಾಗಿಲ್ಲ. ಹಂಗಂದ್ಬಿಟ್ಟು ಒಳಗಡೆ ಮನೆ ಒಳಗಡೆ ಇದ್ದಾಗೆ ಒಂಥರ, ಆಚೆ ಬಂದಮೇಲೆ ಒಂಥರ ಅವನು ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು ಆ ಮನೇಲಿ ಇದ್ದವರೆಲ್ಲ ಒಳಗಡೆ ಅವರು ಹೊರಗಡೆ ಓಟ್ಗೋಸ್ಕರ ಒಳಗಡೆ ಫೇಕಾಗಿ ನಡ್ಕೊತಾ ಇದ್ರು. ಆಚೆ ಬಂದಮೇಲೆ ಬಿಗ್ ಬಾಸ್ ಶೋ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು. ಒಳಗಿದ್ದಾಗ ಅವ್ರು ಮಾತಾಡ್ಬೋದಾಗಿತ್ತಲ್ಲ. ಒಳಗಡೆ ಇದ್ದಾಗ ಬಿಗ್ ಬಾಸ್ನೇನಾದರೂ ಹೇಳಿದ್ರೆ ಹೊರಗಡೆ ಕಳಿಸ್ತಾರಲ್ವ. ಈ ಗಿಲ್ಲಿ ಬಗ್ಗೆ ಹೊರಗಡೆ ಬಂದವರೆಲ್ಲ ಕೆಟ್ಟದಾಗೆ ಮಾತಾಡಿದ್ರು. ಅವನು ಹಂಗೆ, ಅವನು ಆ ಥರ ಈ ಥರ ಅಂದ್ಬಿಟ್ಟು ಅವನ ಬಗ್ಗೆ ಇಲ್ಲದೇ ಇರೋದೆಲ್ಲ ಮಾತಾಡಿದ್ರು. ಯಾವ ಇಂಟರ್ವ್ಯೂಲ್ಲಿ ನೋಡು ಹೊರಗಡೆ ಬಂದವರು ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಹೇಳೋದು, ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಹೇಳೋದು. ಗಿಲ್ಲಿ ಎಷ್ಟೊಂದು ಇಂಟರ್ವ್ಯೂಗಳು ಅಟೆಂಡ್ ಮಾಡಿದ್ದಾನೆ. ಅವನು ಒಬ್ಬರು ಬಗ್ಗೆನೂ ಅವ್ನು ಕೆಟ್ಟದಾಗಿ ಮಾತಾಡಿಲ್ಲ. ಸುದೀಪ್ ಅವರು ಚಪ್ಪಾಳೆ ಕೊಟ್ಟು ಗೆಲ್ಸಿದ್ರಲ್ವ, ಅವ್ರ ವ್ಯಕ್ತಿತ್ವ ಯಾವ ರೀತಿ ಇದೆ. ಇವಾಗ ಜನಗಳು ಅದೇ ಚಪ್ಪಾಳೆ ಕೊಟ್ಟು ಬೆಳೆಸಿದವರು ಅವ್ರು ಯಾವ ರೀತಿ ಇದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ. ಸುದೀಪ್ ಅವ್ರದ್ದು ತಪ್ಪಾದ್ರೆ ಜನಗಳ್ದು ಯಾವತ್ತೂ ತಪ್ಪಾಗಲ್ಲ ಅಂತ. ಈಗ ಜಾನ್ವಿ ಗಿಲ್ಲಿ ಬಗ್ಗೆ ಹೊರಗಡೆ ಬಂದಮೇಲೆ ಎಷ್ಟು ಮಾತಾಡಿದ್ಲು. ಗಿಲ್ಲಿ ಅದು ಗೊತ್ತಿದ್ದೂ ಜಾನ್ವಿ ಒಳ್ಳೆಯವಳು ಅಂತಲೇ ಹೇಳ್ದ. ಮತ್ತು ಅಶ್ವಿನಿ, ಧ್ರುವಂತು, ಡಾಕ್ ಸತೀಶು, ಮಾಳು ಇವರೆಲ್ಲ ಗಿಲ್ಲಿ ಬಗ್ಗೆ ಎಷ್ಟು ಹೊಟ್ಟೆ ಉರ್ಕೊಂಡು ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಗಿಲ್ಲಿ ಇವ್ರ ಬಗ್ಗೆ ಎಲ್ಲ ಕಡೆ ಒಳ್ಳೆಯದನ್ನೇ ಹೇಳ್ಕೊಂಬರ್ತಾವನೆ. ಇವಾಗ ಜನಗಳ ಕಣ್ಣಿಗೆ ಇವ್ರು ಯಾವ ರೀತಿ ಕಾಣ್ತಾವ್ರೆ, ಗಿಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾನೆ. ಇವಾಗ ಇವರಿಗೆಲ್ಲ ಟವಲ್ ಸುತ್ಕೊಂಡು ಹೊಡೆದಂಗೆ ಆಗೈತೆ. ನಾನು ಇದಕ್ಕೆ ಹೇಳಿದ್ದು ಜನಗಳ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ಅಂದ್ಬಿಟ್ಟು. ಇವಾಗ ನಾವೇ ಅಂದ್ಕೊಳ್ತಾ ಇದ್ದೀವಿ ಗಿಲ್ಲಿನ ನಾವೆಲ್ಲ ಸೇರಿ ಗೆಲ್ಲಿಸಿ ತುಂಬಾ ಒಳ್ಳೆಯದಾಯಿತು ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.